ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಚೆಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನನ್ನ 3ನೇ ದಿನದ ಬ್ಲಾಗ್ ನೋಡೋಣ ಬನ್ನಿ, ಹೇಗಿದೆ ನನ್ನ ದಿನಚರಿ ಅಂತ. ಬೆಳಗ್ಗೆ ಎದ್ದು ಬಂದು ಲೈಟ್ ಹಾಕಿ ಅಮ್ಮನ ಫೋಟೋ ನೋಡೋದು. ಬೆಳಗ್ಗೆ ಎದ್ದ ತಕ್ಷಣ ಅಮ್ಮನ ಫೋಟೋ ನೋಡೋದು ಅಭ್ಯಾಸ. ಅಮ್ಮನ ಫೋಟೋ ನೋಡಿ ಅವಳಿಗೆ ನಮಸ್ಕಾರ ಮಾಡಿ ಹಾಗೆ ಒಂದು ಪಪ್ಪಿ ಕೊಟ್ಟು ನಾನು ಫ್ರೆಶ್ ಅಪ್ ಆಗಿ ಬಂದು ವಿಂಡೋಸ್ ಓಪನ್ ಮಾಡಿ ನೇಚರ್ ನೋಡಿ. ತುಂಬ ಚೆನ್ನಾಗಿದೆ ಮನೆ ಹಿಂದೆ ನೇಚರ್ ನೋಡಿ. ಹಾಗೆ ಬಂದು ಬಿಸಿನೀರು ಖಾಲಿಯಾಗಿತ್ತು, ಹಂಗಾಗಿ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಎಕ್ಸ್ಟ್ರಾ ಇದ್ದಿದ್ದು ಫ್ಲಾಸ್ಕ್ ಹಾಕಿ ಹಾಗೆ ಹೊರಗಡೆ ಬಂದೆ ನೋಡೋಣ ಹೇಗಿದೆ ಅಂತ. ಹೊರಗಡೆ ಬಂದರೆ ತುಂಬ ಚಳಿ ಇದೆ, ಸಿಕ್ಕಾಪಟ್ಟೆ ಚಳಿ ಇದೆ ಗಾಯ್ಸ್, ತುಂಬ ಚಳಿ ಇದೆ ಹೊರಗಡೆ. ನೋಡಿ ಹೀಗಿದೆ ನಮ್ಮನೆ ಮುಂದೆ. ಹಾಗೆ ಬಂದು ರಕ್ಷಿ ಬಂದಳು, ಅಷ್ಟರಲ್ಲಿ ನೀರೇನು ಕುಡ್ತಿಲ್ಲ ಇನ್ನು. ರಕ್ಷಿ ಬಂದಳು, ಅವಳ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಹಾಗೆ ಬೆಳಗ್ಗೆನೇ ಸ್ಮೈಲ್ ಕೊಟ್ಟು. ತುಂಬ ಚಳಿ ಇದೆ ಇವತ್ತು, ತುಂಬ ಬಿಸಿ ನೀರು ಕುಡಿತಾ ಇದ್ದೀನಿ ಚಳಿ ಹೋಗಲಿ ಅಂತೇಳಿ. ಹಾಗೆ ಒಂದು ಲೋಟ ಬಿಸಿನೀರು ಕುಡಿದು ಸ್ಟಾರ್ಟು ಹೆಣ್ಮಕ್ಳ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ಬಿಸಿನೀರು ಕುಡಿದು ನಿಲ್ಲಿಸಿದೆ ಅಂದರೆ ಆಮೇಲೆ ಒಂದು ಲೋಟ ಬಿಸಿನೀರು ಕುಡಿದು ಹಾಗೆ ಹೋಗಿ ಎಲ್ಲ ಕ್ಲೀನ್ ಮಾಡಿ, ಹೊರಗಡೆ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿ ಹೊಸ್ಲಿಗೆಲ್ಲ ನೀರು ಹಾಕಿ ಎಲ್ಲ ಮುಗಿಸ್ದೆ. ಬೆಳಿಗ್ಗೆ ಎದ್ದಿದೆ ಕೆಲಸ ಎಲ್ಲ ಹೆಣ್ಮಕ್ಳಿಗೆ ಮುಗಿಸಿ ಹೊರಗಡೆ ಹೊರಟ್ವಿ. ತಿಂಡಿ ತಿನ್ಕೊಂಡು ಕೇಕ್ ಮಾಡೋಣ ಇವತ್ತು ಅಂತ ಪ್ಲ್ಯಾನ್ ಮಾಡಿಕೊಂಡು, ಏನೇನು ಸ್ವಲ್ಪ ಐಟಮ್ಸ್ ಖಾಲಿಯಾಗಿತ್ತು ಕೇಕ್ದೆಲ್ಲ, ಹಾಗಾಗಿ ತಗೊಬರೋಣ ಅಂತ ಹೊರಟ್ವಿ. ಮೇನ್ ರೋಡಲ್ಲೊಂದು ಕಲ್ಲಿತ್ತು, ಹಾಗಾಗಿ ಅವಳು ಎತ್ತಿಡು ಅಂತೇಳಿ ಗಾಡಿ ಸೈಡ್ಗೆ ಹಾಕ್ತೆ. ಇವಾಗ ನೋಡಿ ಕಲ್ಲೆತ್ತಿಡ್ತಾ ಇದ್ದಾಳೆ ಸೈಡ್ಗೆ. ಯಾರೋ ಪಾಪ ಗಾಡಿ ಎತ್ತಿಸಿರಂಗವ್ರೆ ಕಲ್ ಮೇಲೆ ನೋಡಿದೆ. ಮತ್ತೆ ವಾಪಸ್ ಹೋಗ್ತಾ ಹಂಗೆ ಏನೇನು ಬೇಕು ಎಲ್ಲ ಲಿಸ್ಟ್ ಮಾಡಿಕೊಂಡು ಹಾಗೆ ಸ್ವಲ್ಪ ಕಾಲು ಎಳ್ಕೊಂಡು ಕೇಕ್ ಹಾಳಾಗುತ್ತಾ ಅಂತ ತುಂಬ ದಿನ ಆಗಿತ್ತು ಮಾಡಿ, ಹಂಗಾಗಿ ಸ್ವಲ್ಪ ಮರ್ತಂಗಾಗಿತ್ತು. ಬಂದ್ವಿ ಮೈಸೂರು ಮಾರ್ಟ್ಗೆ ಏನೇನು ಬೇಕೆಲ್ಲ ನೋಡಿಕೊಂಡು ತಗೊಳ್ಳೋಣ ಅಂತ. ನೋಡೋಣ ಬನ್ನಿ ಏನೇನು ಪರ್ಚೇಸ್ ಮಾಡ್ತೀವಿ ಅಂತ. ಕೊಕ್ಕೋ ಪೌಡರ್ ಖಾಲಿಯಾಗಿತ್ತು, ಹಂಗೆ ಕೊಕ್ಕೋ ಪೌಡರ್ ತಗೊಂಡು, ವೆನಿಲ್ಲಾ ಎಸೆನ್ಸ್ ಖಾಲಿಯಾಗಿತ್ತು ಅದನ್ನು ತಗೊಂಡು, ನನಗೆ ತುಂಬ ಇಷ್ಟ ವೆನಿಲ್ಲಾ ಫ್ಲೇವರ್, ಹಂಗಾಗಿ ವೆನಿಲ್ಲಾ ಆ್ಯಡ್ ಮಾಡ್ತಾ ಇರ್ತೀನಿ ಅಷ್ಟೇ. ಬನ್ನಿ ನೋಡೋಣ ಏನೇನು ತಗೋತಾ ಇದ್ದೀವಿ. ಕೊಕ್ಕೋ ಪೌಡರ್ ಇದೇನು ತಗೊಳ್ಳಿಲ್ಲ, ನೋಡಿದ್ವಿ ಅಷ್ಟೇ. ಮತ್ತು ವೆನಿಲ್ಲಾ ಹುಡುಕ್ತಾ ಇದ್ದೀವಿ, ಸಿಕ್ತು. ವೆನಿಲ್ಲಾ ತಗೊಂಡು ಹಾಗೆ ನಮ್ಮ ದುರ್ಗಾ ಮೇಡಮ್ ಬೈಟರ್ ಹುಡುಕ್ತಾ ಇದ್ದಾಳೆ. ಹಿಂಗೆ ಏನೇನು ಬೇಕೆಲ್ಲ ಪರ್ಚೇಸ್ ಮಾಡಿಕೊಂಡು ಮತ್ತೆ ಒಂದು ರೌಂಡ್ ನೋಡಿಕೊಂಡು ಏನಾದರೂ ಮರ್ತಿದ್ದೀವಾ ಅಂತ ಹೇಳಿ ಹುಡುಕ್ತಾ ಇದ್ವಿ. ನೋಡಿದ್ರೆ ಗೊತ್ತಾಗುತ್ತಲ್ಲ, ಹಾಗಾಗಿ ಮತ್ತೆ ಒಂದು ರೌಂಡ್ ಹಾಕಿ ಬಂದ್ವಿ ಬಿಲ್ಲಿಂಗ್ ಕಡೆಗೆ. ಹೀಗೆ ಬಟರ್ ಪೇಪರ್ ಖಾಲಿಯಾಗಿತ್ತು, ಹಂಗಾಗಿ ಅದು ತೊಗೊಂಡು ಎಲ್ಲ ಬಿಲ್ ಮಾಡಿಸ್ಕೊಂಡು ಹೊರಟ್ವಿ ಅಲ್ಲಿಂದ. ಪಕ್ಕದಲ್ಲಿರೋ ಮಾರ್ಟಿಗೆ ಬಂದ್ವಿ. ಮತ್ತೇನಾದರೂ ಇಲ್ಲದ್ರೆ ಎಲ್ಲೇನಾದರೂ ಸಿಗುತ್ತಾ ಅಂತ ಹಾಗೆ ಸುಮ್ಮನೆ ನನ್ನ ಫೇವ್ರೆಟ್ ಭುಜಿಯಾ ನೋಡಿದ್ವಿ, ಹಂಗೆ ಹೋಗೋಕ್ಕಾಗುತ್ತಾ, ಅದನ್ನು ನೋಡಿಕೊಂಡು ಹಂಗೆ ಮಾತಾಡಿಕೊಂಡು
ಮತ್ತು ಮನೆ ಕಡೆ ಹೊರಟ್ವಿ. ಎದುರುಗಡೆ ಮಹಾಲಕ್ಷ್ಮಿ ಸ್ವೀಟ್ ಕಾಣಿಸ್ತು. ನೋಡ್ಬಿಟ್ಟು ಹಂಗೆ ಹೋಗೋಕ್ಕಾಗತ್ತಾ, ಬಟ್ ಹೋಗಲೇಬೇಕು, ಡಯಟಲ್ಲಿದ್ದೀವಿ. ಹಾಗಾಗಿ ನೋಡ್ಕೊಂಡು ಹಂಗೆ ಬಂದಿದ್ದಾಯಿತು. ಬನ್ನಿ ಮುಂದೆ ಎಲ್ಲಿ ಹೋಗ್ತಾಯಿದ್ದೀವಿ. ಸಣ್ಣದು ಸೀಗೆಕಾಯಿನೇ ಅದು. ಅದು ಹಿಂಗೆ ಹೇಳ್ತೀಯ? ನೋಡಿದ್ರೆ ಗೊತ್ತಾಗಲ್ವಾ? ಸೀಗೆಕಾಯಿ ನೋಡಿರೋರು ಗೊತ್ತು. ನೋಡಿದ್ದೀನಿ ಇಲ್ಲಿ ಹೊಲದಲ್ಲಿದ್ದಾಗ. ಓ ಇದೆ ಕಣ. ಅವ ನೀವು ಮುನ್ನೆ ನೋಡುವ, ಆಮೇಲೆ ಅದನ್ನ ನೋಡವ. ಅಯ್ಯೋ ಹೋಗ್ಬಿಡ್ತೀನಿ ಅನ್ಸುತ್ತೆ. ಮುಗಿಸ್ಕೊಂಡು ಹಾಗೆ ಬಂದು ಮನೆ ಹತ್ರ ಬಂದೆ. ನಮ್ಮ ಪುಟಾಣಿ ಕಾಯ್ತಾ ಇದ್ಲು ಬರೋ ಅಷ್ಟರಲ್ಲಿ. ನೋಡಿ ಏನು ಮಾಡ್ತಿದ್ದಾಳೆ ಅಂತ. ಬಂದರೂ ಮಾತಾಡಿಸ್ದೆ ಹೋಗ್ತಾ ಇದ್ದಾಳಲ್ಲ ಅಂತ ನೋಡಿ ಮೇಲೆ ಬರದೆ ಹಂಗೆ ನಿಂತಿದ್ದಾಳೆ. ನೋಡಿ ಈಗ ಬಾರೆ ಪುಟಾಣಿ ಬಾ. ನಡಿ. ಹಾಗೆ ಮನೆಗೆ ಬಂದು ಇವಳೊಂದು ಸ್ವಲ್ಪ ಮಾತಾಡಿಸ್ಕೊಂಡು ಕೀ ಓಪನ್ ಮಾಡಿ ಕೇಕ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡ್ವಿ. ಬನ್ನಿ ಏನೇನಿದೆ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು, ಈ ಜಗವಿದೆ ನವರಸಗಳ ಉಣಬಡಿಸಲು. ಗಂಜಿ ಉಪ್ಪಿನಕಾಯಿ ಹೇಗೆ ಮಾಡಿವೆ ಗೆಳೆತನ, ತುಪ್ಪಕ್ಕೆ ಬಿದ್ದ ಹೋಳಿಗೆ ಗೀಗ ಬೇಕು ಮಾವಿನ ರಸಾಯನ. ಹುಬ್ಬಳ್ಳಿ ರೊಟ್ಟಿ ಕಾಳು ಇಂದೋನೆ ಗಟ್ಟಿಯಾಳು, ಮಂಡ್ಯದ ಮುದ್ದೆ ಬಾಡು ಉಂಡು ನೀನಿದ್ದೆ ಮಾಡು. ಅಂಕೋಲ ಕೋಳಿ ಸಾರು ಮೂಗಲ್ಲು ನೀರು ಜೋರು, ಕುಂದಾಪುರ ಕಾಣೆ ಮೀನು ಇನ್ನೆಲ್ಲೂ ಕಾಣೆ ನೀನು. ಹಂಚಿ ಉಂಡರೆ ಅಧಿಕವಾಗುವ ಸರಳ ಸ್ನೇಹದ ವಿರಳ ರುಚಿದು ಜನುಮವೇ ಈ ಜಗವಿದೆ. ಓಹೋ ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಹೀಗಿತ್ತು ನನ್ನ ಇವತ್ತಿನ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ, ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಗಾಯ್ಸ್. ಚೆಬ್ಬಿ ಕ್ರಿಯೇಷನ್ಸ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.